ಯಕ್ಷಗಾನ ಕಳೆದ 25 ವರ್ಷಗಳಿಂದ ಈ ಎರಡು ಕ್ಷೇತ್ರದಲ್ಲಿ ನಮ್ಮ ಸಹಯೋಗ ಮಿಂಚ್ತಾ ಇದೆ ಅನ್ನುವ ವಿಷಯ ನಿಮಗೆ ಅದು ಗೊತ್ತಿದೆ. ಮೊನ್ನೆ ಇತ್ತೀಚೆಗಷ್ಟೇ ಸೂರ್ಯ ಹೋಟೆಲ್ನಲ್ಲಿ ಸೂರ್ಯ ಹಾಲ್ನಲ್ಲಿ ಕನ್ನಡಪ್ರಭದ 25ನೇ ವರ್ಷದ ಆವೃತ್ತಿಯಲ್ಲಿ ಕೂಡ ನಮ್ಮ ಮಕ್ಕಳು 3:15 ಗಂಟೆಯ ಕಾರ್ಯಕ್ರಮ ನೀಡಿದ್ದಾರೆ ಎನ್ನುವುದು ಬಹಳ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ ದೇಶಾದ್ಯಂತ ಯಕ್ಷಗಾನದ ಉದ್ದೇಶಕ್ಕಾಗಿ ಸಂಚಾರ ಮಾಡಿದಂಥ ಒಂದು ವಿಶೇಷ ಸ್ಥಾನಮಾನವನ್ನು ಹೊಂದಿರುವ ತಂಡ ಸರಿ 5 ಭಾಷೆಗಳಲ್ಲಿ ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಹಿಂದಿ, ತುಳು ಈ 5 ಭಾಷೆಗಳಲ್ಲಿ ಯಕ್ಷಗಾನವನ್ನು ನೀಡಬಲ್ಲಂಥ ಒಂದು ಏಕೈಕ ಮಕ್ಕಳ ಮೇಳ ಅಂದರೆ ಸರಿಯು. ಮತ್ತು ದಕ್ಷಿಣ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಕ್ಕಳ ಮೇಳಕ್ಕೆ ಇದುವರೆಗೆ ಸಿಗಲಿಲ್ಲ, ನಮಗೆ ಕೊರೋನಾ ವರ್ಷದಲ್ಲಿ ಸಿಕ್ಕಿದೆ ಎಂಬುದೇ ದೊಡ್ಡ ವಿಷಯ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ 26 ವರ್ಷಗಳಿಂದ ನಾವು ಸಪ್ತಾಹವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಮಂಗಳೂರಿನ ಪುರಭವನದಲ್ಲಿ ಪ್ರಾರಂಭಿಸಿದೆವು. ಅನಂತರ ಪುರಭವನ ಸ್ವಲ್ಪ ನಮಗೆ ಅವಕಾಶ ಸಿಗಲಿಲ್ಲ, ರಿಪೇರಿಯಾಗಿ ಸ್ವಲ್ಪ ವರ್ಷವಾಗೆ ಆಮೇಲೆ ಕದ್ರಿಗೆ ಬಂದೆವು. ಅನಂತರ ಕೊರೋನಾ ಕಾಲದಲ್ಲಿ ಕೂಡ 3 ವರ್ಷ ದಯಾನಂದ ಸಾರ್ ಅವರ ನೇತೃತ್ವದಲ್ಲಿ ತುಳು ಭವನದಲ್ಲಿ ಸಪ್ತಾಹ ತುಳುವಿನಲ್ಲಿ ಮಾಡಿದ್ದೆವು. ತುಳುವರ ಏಲಾಟ ಎಂಬ ಹೆಸರಿಟ್ಟು 7 ದಿವಸ ಕಾರ್ಯಕ್ರಮ ಅಲ್ಲಿ ಮಾಡ್ತಿದ್ದೆವು. ಹೋದ ವರ್ಷ 25ನೇ ವರ್ಷ 8 ದಿನ ಬೇರೆ ಬೇರೆ ಮಕ್ಕಳ ತಂಡವನ್ನು ಆಹ್ವಾನ ಮಾಡಿ ಅವರಿಗೆ ಅವಕಾಶ ಕೊಟ್ಟು ದುರ್ಗಾ ಪರಮೇಶ್ವರಿ ಕೊಂಚಾಡಿ ದೇವಸ್ಥಾನದಲ್ಲಿ ಮಾಡಿದೆವು. ಮತ್ತೆ 7 ದಿವಸ ಇಲ್ಲಿ ಒಟ್ಟು 15 ದಿವಸ ಕಾರ್ಯಕ್ರಮ ಮಾಡಿದ್ದೇವೆ. ಈ ಬಾರಿ 8 ದಿವಸಗಳಲ್ಲಿ ನಾವು ಕಾರ್ಯಕ್ರಮ ನೀಡ್ತಾ ಇದ್ದೇವೆ. ಪ್ರತಿದಿನ 5:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆರಂಭ ದಿವಸ ಕೊಂಚಾಡಿ ಒಂದು ತಂಡದ 3 ಗಂಟೆಗೆ ಯಕ್ಷಗಾನ ತಾಳಮದ್ದಲೆ ಪ್ರಾರಂಭ ಆಗ್ತದೆ. ಆಮೇಲೆ ಆದಿತ್ಯವಾರ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೆ 4 ಮಹಿಳಾ ತಂಡಗಳಿಂದ ತಾಳಮದ್ದಲೆ ಕಾರ್ಯಕ್ರಮ, ರಾತ್ರಿ ಮತ್ತೆ ಪುನಃ ಯಕ್ಷಗಾನ, ಸೋಮವಾರ ಮುಗಿಯುವಂಥದ್ದು. ಈ 8 ದಿವಸಗಳ ಕಾರ್ಯಕ್ರಮದ ಬಗ್ಗೆ ಸರಿಯು ಹೊಂದಿರುವಂತಹ ಒಂದು ಶ್ರೇಷ್ಠತೆಯನ್ನು ನೀವು ಇದುವರೆಗೆ ಎಲ್ಲ ಪತ್ರಿಕೆಯವರು ಬಹಳ ಚೆನ್ನಾಗಿ ನಮಗೆ ಪುಷಪ್ ಕೊಟ್ಟಿದ್ದೀರಿ, ಒಳ್ಳೆ ಪ್ರಮೋಷನ್ ಸಿಕ್ಕಿದೆ, ತುಂಬ ಸಂತೋಷದ ವಿಷಯ. ಯಾವ ವಿಷಯವನ್ನು ನಾವು ನಿಮಗೆ ಕಳಿಸಿಕೊಟ್ಟರು ಕೂಡ ಅದನ್ನು ಪ್ರಕಟ ಮಾಡಿದ್ದೀರಿ, ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದೀರಿ. ಮತ್ತು ನಮ್ಮ ಬಹುತೇಕ ಕಾರ್ಯಕ್ರಮಗಳು ಲೈವ್ನಲ್ಲಿ ಹೋಗ್ತಾ ಇರ್ತದೆ. ನಾಡ್ದು ನಮ್ಮದು ಕಾರ್ಯಕ್ರಮ ಲೈವ್ ಇದೆ. ಕೊರೋನಾ ಕಾಲದ ನಂತರ ಪ್ರಾಯಶಃ ನಮ್ಮ ಕಾರ್ಯಕ್ರಮಗಳು ಲೈವ್ ಇಲ್ಲದೆ ನಡೆದದ್ದೇ ಬಹಳ ಕಡಿಮೆ. ಒಂದು ವರ್ಷಕ್ಕೆ 100ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡುವ ಮತ್ತು ತಾಳಮದ್ದನ್ನು ನಡೆಸುವಂಥ ಒಂದು ತಂಡ ಇರೋದನ್ನು ಸರಿಯು ಮಕ್ಕಳ ಮೇಳ ಅಂತ ಹೇಳಿ ನಮಗೆ ಹೆಮ್ಮೆ ಆಗ್ತದೆ. ಹಾಗಾಗಿ ನಾವು ಮೇಳ ಅಂತ ಹೆಸರು ಇಟ್ಕೊಂಡದ್ದು. ಒಂದು ಮೇಳ ಅಂತಂದರೆ 100ಕ್ಕಿಂತ ಹೆಚ್ಚು ಆಟ ಆಡಬೇಕು. 100ಕ್ಕಿಂತ ಕಡಿಮೆ ಆಟ ಆಡಿಯೂ ಕೂಡ ಒಂದು ಮೇಳ ಅಂತ ಹೆಸರು ಇಟ್ಕೊಂಡ್ರೆ ಅದಕ್ಕೆ ಬೆಲೆ ಇಲ್ಲ, ನಾವು ಅದನ್ನು ಒಪ್ಪುವುದಿಲ್ಲ. ಅದು ನಮ್ಮ ಸರಿಯು ಹಾಗಲ್ಲ. ಕೆಲವು ದಿವಸ 2 ಕಾರ್ಯಕ್ರಮ, ಕೆಲವು ದಿವಸ 3 ಕಾರ್ಯಕ್ರಮ, ಹೀಗೆ ಒಟ್ಟು ವರ್ಷಕ್ಕೊಂದು 100ಕ್ಕಿಂತ 150ರ ಒಳಗಿನ ಕಾರ್ಯಕ್ರಮ ನೀಡುವಂಥದ್ದು. ಮತ್ತು ಈ ರೀತಿಯ ಒಂದು ಸಪ್ತಾಹ ಹಾಗೂ 2 ತ್ರಿವೇಣಿಗಳು ಬೇರೆ ಬೇರೆ ಕಡೆ, ಒಂದು ಮಂಗಳ ದೇವಿಯಲ್ಲಿ ಮತ್ತು ಒಂದು ಮುಲ್ಲಕಾಡು ಅಯ್ಯಪ್ಪ ಮಂದಿರದಲ್ಲಿ 3 ದಿವಸ 2 ತ್ರಿವೇಣಿಯನ್ನು ನಡೆಸ್ತೇವೆ. ಅಲೆವರಾಯ ಪ್ರತಿಷ್ಠಾನದ ಹೆಸರಿನಲ್ಲಿ 3 ದಿನ ಕಾರ್ಯಕ್ರಮ ಮತ್ತು ಎಲ್ಲ ದಿವಸಗಳಿಗೂ ಸನ್ಮಾನ ನೀಡ್ತೇವೆ. ಈ ಬಾರಿಯೂ 8 ಕಲಾವಿದರನ್ನು ಸನ್ಮಾನಿಸ್ತೇವೆ. ಅದರಲ್ಲೊಬ್ಬರು ಕ್ರಿಶ್ಚಿಯನ್ ಇದ್ದಾರೆ, ವಿಕ್ಟರ್ ಅಂದ್ರಾದೆ ಅಂತ, ಕುದ್ರೋಳಿಯ ಪಿಕ್ಸೆಲ್ಸ್ ಸಂಸ್ಥೆಯ ನಡೆಸುವಂಥವರು ಪ್ರೆಸ್ಸಿನವರು. ಯಾಕಂದರೆ ನಮ್ಮದು ಲಾಗಾಯತಿನಿಂದ ನಮ್ಮೆಲ್ಲ ಮುದ್ರಣ, ಈಗ ನಿಮ್ಮ ಕೈಯಲ್ಲಿರುವ ಆಮಂತ್ರಣ ಪತ್ರಿಕೆ ಇರ್ಬೋದು ಮತ್ತು ಎಲ್ಲವನ್ನು ಕೂಡ ನಾವು ಅವರ ಹತ್ರವೇ ಹೇಳುವುದು, ಅದನ್ನು ಕ್ಲಬ್ದ ಸಮಯಕ್ಕೆ ಅಚ್ಚುಕಟ್ಟಾಗಿ ಮಾಡಿಕೊಡುವಂಥ ಒಬ್ಬರು ಸಹೃದಯರು. ಅಲ್ಲಿ ಅವರು ಪದಭೇದವನ್ನು ತೋರಿಸುವುದಿಲ್ಲ. ಆ ರೀತಿ ಒಬ್ಬ ವ್ಯಕ್ತಿಯನ್ನು ಕೂಡ ಗುರುತಿಸಿ ಈ ಬಾರಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೂ ಒಬ್ಬ ಕ್ರಿಶ್ಚಿಯನ್, ಇವರೆಲ್ಲ ಸಹಿತ ಅನೇಕ ಮುಸ್ಲಿಂ ಕಲಾವಿದರು ಕೂಡ ಇದ್ದಾರೆ ಯಕ್ಷಗಾನದಲ್ಲಿ. ಜಬ್ಬಾರ್ ಸಮೂಹ ಸಹಿತವಾದಂಥ ಅನೇಕ ಮುಸ್ಲಿಂ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಯಕ್ಷಗಾನ ಅನ್ನೋದು ಜಾತ್ಯತೀತ. ನಿಜವಾಗಿ ಈ ದೇಶದಲ್ಲಿ ಜಾತ್ಯತೀತ ಎನ್ನುವ ಶಬ್ದಕ್ಕೆ ಅರ್ಥ ಕೊಡುವುದು ಯಕ್ಷಗಾನ ಮಾತ್ರ. ನಮಗೆಲ್ಲ ಗೊತ್ತಿರಲಿಲ್ಲ. ಎಲ್ಲ ರೀತಿಯ, ಈಗ ಬಪ್ಪನಾಡು ಕ್ಷೇತ್ರ ಮಾತ್ರ ತಗೊಂಡು ಬಪ್ಪ ಬ್ಯಾರಿಲ್ ಅಂತಾನೆ, ಬೇರೆ ಬೇರೆ ಪ್ರಸಂಗಗಳಲ್ಲಿ ಕ್ರಿಶ್ಚಿಯನ್ ಸೇರಿಕೊಳ್ತಾರೆ. ಕೋಟಚೆನ್ನೈದಲ್ಲಿ ಕೂಡ ನಿಕ್ಲಾಂ ಸೋಜಾ ಅಂತ ಒಬ್ಬ ಕ್ರಿಶ್ಚಿಯನ್ ಬರ್ತಾನೆ. ಹೀಗೆ ಸರ್ವ ಮತವನ್ನು ಒಟ್ಟುಗೂಡಿಸಿಕೊಂಡು ಸಾಗಿಸುವಂಥದ್ದು ಯಕ್ಷಗಾನ. ಅಂತ ಯಕ್ಷಗಾನಕ್ಕೆ ಬೇರೆ ಬೇರೆ, ಈಗ ನಮಗೆ 26 ವರ್ಷದಲ್ಲಿ ಅದೇ ಮಕ್ಕಳು ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸುಮಾರು 16 ವರ್ಷ ಆದಮೇಲೆ ಮಕ್ಕಳು ಕೈಗೆ ಸಿಗುವುದಿಲ್ಲ. ಆಫ್ಟರ್ SLC ಅವರು ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸಿಗೆ ಹೋಗ್ತಾರೆ. ಯಕ್ಷಗಾನದ ಅಲ್ಲಿ ಅವರ ಕಾಲೇಜುಗಳಲ್ಲಿ ಅವರು ಶೈನ್ ಆಗ್ತಾರೆ. ಅವರಿಗೆ ಇಲ್ಲಿ ನಮ್ಮ ತಂಡಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮಕ್ಕಳ ಮೇಳ ಅನ್ನುವುದನ್ನು ನಾವು 16 ವರ್ಷದಷ್ಟು ಮಿತಿ ಇಟ್ಟುಕೊಂಡಿದ್ದೇವೆ. ಬೇರೆ ಬೇರೆ ಮಕ್ಕಳು ವರ್ಷವೂ ಬಂದು ಸೇರಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಈ ಸಂಸ್ಥೆಯ ಬಗ್ಗೆ ನಿಮಗೆ ಪರಿಚಯ ಗೊತ್ತಿದೆ. ನಿಮಗೆ ಯಾವುದೋ ಒಂದು ವರ್ಷವನ್ನು ನೆನಪು ಮಾಡಿ ಸಾಮಾನ್ಯ ಈ ಸಮಯಕ್ಕೆ ಮೇ ತಿಂಗಳ ಕೊನೆಗೆ ಇದು ನಡೆದಿದೆ. ಯಾವುದು ಸತ್ತನಾಜೆ ಆದ ಮೇಲೆ ನಮಗೆ ಮೇಳದ ಕಲಾವಿದರು ಸಿಗ್ತಾರೆ. ಮತ್ತು ಇನ್ನೊಂದು ತಿಂಗಳಲ್ಲಿ ಅವರು ಪುನಃ ಟೂರಿಗೆ ಹೋಗ್ತಾರೆ ಬೇರೆ ಬೇರೆ ಕಡೆ. ಅದರೊಳಗೆ ಆಗಬೇಕು ಅಂತ ದೃಷ್ಟಿಯಲ್ಲಿ ಈ ಪತ್ತನಾಜೆ ಕಡದ ಬೆನ್ನಿಗೆ ಸಪ್ತಾಹವನ್ನು ಇಡುವಂಥದ್ದು. ಇವತ್ತು ವಿಶೇಷವಾಗಿ ನಮ್ಮೊಂದಿಗೆ ನಮ್ಮ ಗೌರವ ಸಂಚಾಲಕರಾಗಿ
ಡಾಕ್ಟರ್ ಹರಿಕೃಷ್ಣಪ್ಪನವರು ಇದ್ದಾರೆ, ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ನಮ್ಮ ಸರಯು ತಂಡದ ದೊಡ್ಡ ಬೆನ್ನೆಲುಬು. ಆಮೇಲೆ ಡಾಕ್ಟರ್ ಸುಧಾಕರ್ ರಾಯರು, ನಿವೃತ್ತ ಪ್ರಾಧ್ಯಾಪಕರು, ವಿದ್ಯಾಲಯಿನಿ ಹೈಸ್ಕೂಲ್ನ ಸಂಚಾಲಕರು ಕೂಡ. ನಮ್ಮ ಸರಯು ಹುಟ್ಟಿಗೆ ಅವರೇ ಕಾರಣರು. ಒಂದು ಯಾವುದೋ ಸಂದರ್ಭದಲ್ಲಿ ಒಂದು 2000ನೇ ಇಸವಿಯಲ್ಲಿ ಕೇಳಿದರು, 2 ಮಕ್ಕಳದ್ದು ಏನಾದರೂ ಕಾರ್ಯಕ್ರಮ ಮಾಡಬಹುದು ಅಂತ. ಆಗ ನಾವು ಬೇಡ, ಯಕ್ಷಗಾನವೇ ಮಾಡ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡಿ ಕದರಿ ದೇವಸ್ಥಾನದ ರಥೋತ್ಸವದಂದು ದೇವರು ರಥದಲ್ಲಿ ಇದ್ದ ಹಾಗೆ ನಮಗೆ ಇಲ್ಲಿ ಕಾರ್ಯಕ್ರಮ ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಆ ನಂತರ ನಿರಂತರ ಇದೀಗ ಇವತ್ತಾಗ್ತಿರೋದು, ಈ ವರ್ಷ ಆದರೆ ಈಗ ಮೊನ್ನೆ ಆಯಿತು, 26 ವರ್ಷಗಳಿಂದ ಕಾರ್ಯಕ್ರಮ ಕೊಟ್ಕೊಂಡು ಬರ್ತಾ ಇದ್ದೇವೆ ಕದರಿ. ಈಗ ಕೊಡಿ ದಿವಸಕ್ಕೆ ಕೊಟ್ಟಿದ್ದಾರೆ. ಮಕರ ಸಂಕ್ರಾಂತಿ ಜನವರಿ 14ಕ್ಕೆ ನಮ್ಮದು ಕದರಿ ದೇವಸ್ಥಾನದಲ್ಲಿ ಸರಿಯು ಮಕ್ಕಳ ಮೇಲೆ ಯಕ್ಷಗಾನ ಕಾಯಂ. ಅದೀಗ 26 ವರ್ಷ, ಮೊನ್ನೆಗೆ ಜನವರಿ ಕಳೆಯಿತು 26 ವರ್ಷ ಆಯಿತು. ಹಾಗಾಗಿ ಕೊರೋನಾ ಕಾಲದಲ್ಲಿ ಕೂಡ ನಾವು ಯಕ್ಷಗಾನ ಮಾಡಲಿಕ್ಕೆ ಮಿತಿ ಇತ್ತು. ಆಗ DC ಆರ್ಡರ್ ಪರ್ಮಿಷನ್ ಇರಲಿಲ್ಲ, 10 ಗಂಟೆ ಒಳಗೆ ಮುಗಿಸಬೇಕು ಅಂತ ಹೇಳಿ ನಾವು ಆ ವರ್ಷ ಆಟ ಮಾಡಲಿಲ್ಲ, ತಾಳವಂತೆ ಮಾಡಿದ್ದೇವೆ. ಹಾಗಾಗಿ ನಿರಂತರವಾಗಿ 26 ವರ್ಷವೂ ಕೂಡ ಕಾರ್ಯಕ್ರಮ ಕೊಟ್ಟಂಥ ಒಂದು ಸ್ಥಳ ಕದ್ರಿ ಮಂಜುನಾಥ ದೇವಸ್ಥಾನ. ಹಾಗಾಗಿ ನಾವು ಹುಟ್ಟಾದಲ್ಲಿಂದ ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಿಮ್ಮೆಲ್ಲರ ಪೂರ್ಣ ಸಹಕಾರ ಇದೆ. ಆಮೇಲೆ ಆ ಕಡೆ ಅವರು ವಿಜಯಲಕ್ಷ್ಮಿ ಅಂತ ನಮ್ಮ ಸಹ ಶಿಕ್ಷಕಿಯರು, ಸರ್ ಈ ಮಹಿಳಾ ವೃಂದದ ಅಧ್ಯಕ್ಷರು, ಕೊನೆಯಲ್ಲಿ ರೋಡವಳ ಸ್ಟೂಡೆಂಟ್ ಸೈಷಾ ಅಂತ ಅವಳ ಹೆಸರು. ಇವರು ಹೊರಕಾಡಿ ಮಾಧವನವರು, ನಿವೃತ್ತ ಪ್ರಾಧ್ಯಾಪಕರು ಮತ್ತು ನಮ್ಮ ಸರೈನ ಬೆನ್ನೆಲುಬಾಗಿ ವೇಷ ಮಾಡ್ತಾರೆ. ಮುಂಬೇಡ ಕಲಾವಿದ, ಹಿಮ್ಮೇಳ ಕಲಾವಿದರಾಗಿ ಸಹಕಾರ ನೀಡ್ತಾ ಇದ್ದಾರೆ. ಇವರು ಗೌತಮ್ ಭಂಡಾರಿ ಪೋಷಕರು. ಹೀಗೆ ಒಂದು ನಮ್ಮ ಒಟ್ಟು ತಂಡವನ್ನು ನಿಮಗೆ ಪರಿಚಯಿಸಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ನಾಳಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನಮಗೆ ದೊಡ್ಡ ಬೆಂಬಲ ನೀಡಬೇಕು ಅಂತ ಕೇಳಿಕೊಳ್ತಾ ಸುಧಾಕರ್ ರಾಯರು ಮುಂದಿನ ವಿಷಯ ತಿಳಿಸಿದ್ದಾರೆ. ವರದಿ ಕೊಟ್ಟಿದ್ದಾರೆ, ಅದರಲ್ಲೆಲ್ಲ ಸವಿವರವಾಗಿ ಇದೆ. ಈ ಕುರುಡರಿಗೆ, ಅಂಧರಿಗೆ ಯಕ್ಷಗಾನದ ಮೇಲೆ ತುಂಬ ಪ್ರೀತಿ ಇರ್ತದೆ, ಮಾಡಬೇಕು ಅಂತ ಆಸೆ ಇದೆ. ಅದನ್ನು ಸರವಿ ಬಾಲಯಕ್ಷವೃಂದದ ನಿರ್ದೇಶಕರಾದ ರವಿಯಲ್ಲಿ ಅವರು ಕಲಿಸಿಕೊಟ್ಟಿದ್ದಾರೆ. ಮತ್ತೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ ಪುಣ್ಯಕೋಟಿ ನಿಮ್ಗೆ ಗೊತ್ತಿದೆ, ಎಲ್ಲ ನೃತ್ಯ ರೂಪಗಳು ತುಂಬ ಬಂದಿದೆ. ನಾವು ಇಷ್ಟರ ತನಕ ಯಕ್ಷಗಾನ ರೂಪದಲ್ಲಿ ಪುಣ್ಯಕೋಟಿ ಬಂದದ್ದಿಲ್ಲ. ಪುಣ್ಯಕೋಟಿಯ ಹಾಡನ್ನು ನೃತ್ಯ ಮಾಡಿ ಆ ರೂಪಕ ಮಾಡಿದ್ದು ಪ್ರತೀತಿಯಲ್ಲಿ ಉಂಟು. ಈಗ ಯಕ್ಷಗಾನದ ಶೈಲಿಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ತುಂಬ ಎಲ್ಲ ಅಡೆತಡೆಗಳೆಲ್ಲ, ಅಂದರೆ ಬೇಕಾದಷ್ಟು ಪುಷ್ಟಿ ಮಾಡಬೇಕು. ನಾವು ಅದು ಬೇರೆ ಬೇರೆ ಪ್ರಾಶಸ್ತ್ಯನ ವರ್ಷ ಸೇರುವ ಹಾಗೆ ಮಾಡಬೇಕು. ಅದನ್ನು ಈ ಶಕ್ತಿ ಅವರು ಸಿದ್ಧಗೊಳಿಸಿ ನಾಳ್ದು ಪ್ರಸ್ತುತಪಡಿಸ್ತಾರೆ. 31ನೇ ತಾರೀಕಿಗೆ ನಮ್ಮ ಮಕ್ಕಳಿಗೆ 1 ತಾರೀಕು ಕೊನೆಯ ದಿವಸ ಪ್ರಸ್ತುತಪಡಿಸ್ತಾರೆ. ಮತ್ತೆ ಅದರಲ್ಲಿ ಒಂದು ಉಲ್ಲೇಖ ಬರ್ತದೆ, ಅಂದರೆ ಗೋ ಮಾತೆಗೆ ಪ್ರಾಶಸ್ತ್ಯ ಬಹಳ ಪುರಾಣದಲ್ಲಿ ಕೂಡ ಇದೆ ಅಂತ, ಅದರ ಪೌರಾಣಿಕ ಹಿನ್ನೆಲೆ ಕೂಡ ಇರುವ, ಅದರ ಕೊಂಡಿಯಲ್ಲಿ ಇರುವಂತಹ ಒಂದು ತುಂಡನ್ನು ಕೂಡ ಅಲ್ಲಿ ಸೇರಿಸಿದ್ದಾರೆ. ಅದರಿಂದ ಈಗ ಆಗುವಂತಹ ಎಲ್ಲ ವಿಷಯಗಳು ಹಿಂದಿನ ಪುರಾಣದಲ್ಲಿಯೂ ಕೂಡ ಲವಲವಿಕೆಯಿಂದ ಇತ್ತು ಅಂತ ಹೇಳುವುದಕ್ಕೆ ಒಂದು ದೃಷ್ಟಾಂತವಾಗಿ ಆ ರೂಪಕವನ್ನು ಮಾಡ್ತಾ ಇದ್ದೀವಿ. ಇದು ಅಲ್ಲದೆ ಬೇರೆ ತುಂಬಾ ವಿಷಯಗಳು ಇವೆ. ಸಂಸ್ಕೃತ ಮತ್ತು ಕುಂಭಮೇಳಕ್ಕೆ ಹೋದದ್ದು. ಹೀಗೆ ನಮ್ಮಲ್ಲಿಗೆ ತುಂಬಾ ಬೇರೆ ಬೇರೆ ರಾಜ್ಯದಿಂದ ಒಂದು 3 ಜನ ಬಂದಿದ್ರು. ಸುಮಾರು ಒಂದು 20-28 ರಾಜ್ಯಗಳಿಂದ ಇಲ್ಲಿ ಏಜ್ ಗ್ರ್ಯಾಂಡಿಗೆ ಬಂದಿದ್ರು. ಅದರ ಕೋಆರ್ಡಿನೇಟ್ ನಾನಾಗಿದೆ. ಅವರಿಗೆ ಇಲ್ಲಿಯ ಪರಿಸರದ, ಕರಾವಳಿಯ ಕಲೆಗಳ, ಇಲ್ಲಿಯ ಆಕೃತಿಯ ಅಥವಾ ಹಳೆ ವಸ್ತುಗಳ ಪರಿಚಯ ಮಾಡಿಸಲಿಕ್ಕೆ ಅಂತ ನಾನು 3 ದಿನ ಅವರೊಟ್ಟಿಗೆ ಒಂದು ಕೋಆರ್ಡಿನೇಟ್ ಆಗಿದೆ. ಆಗ ನಾನು ಕಂಡಿತ್ತು ಒಂದು ಯಕ್ಷಗಾನವನ್ನು ಕೂಡ ಅವರಿಗೆ 1 ಗಂಟೆ ತೋರಿಸೋಣ ಅಂತ. ಆಗಲೂ ಸರಯು ಬಾಲಯಕ್ಷವೃಂದದವರು ಅವರ ಮುಂದೆ ಬೇರೆ ಬೇರೆ ಭಾಷಿಗರು, ಅವರಿಗೆ ಸಮಗ್ರವಾಗಿ ಇಂಗ್ಲಿಷ್ ಒಂದು ಗೊತ್ತಿದೆ ಅಷ್ಟೇ ಹೊರತು, ಹಿಂದಿ ಒಂದು ಗೊತ್ತಿದೆ ಅಷ್ಟೇ ಹೊರತು ಬೇರೆ ಕನ್ನಡ ಇತ್ಯಾದಿಲ್ಲ. ಅವ್ರ ಹತ್ರ ನಾನು ಸಂಪರ್ಕ ಮಾಡೋಕೆ ಹೇಳಿದೆ, ನಾನು ಯಕ್ಷಗಾನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ. ಅದು ಭಾಷೆ ಹೇಗೆ ಮಾಡ್ತೀರಿ, ನಾವು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲ ಅಂತ. ಯಾಕೆಂದ್ರೆ ಹೇಳಿದೆ, ನಾವು ನಮ್ಮ ಭಾಷೆಯಲ್ಲೇ ಮಾಡ್ತೇವೆ, ಭಾವನಾತ್ಮಕವಾಗಿ ನಿಮಗೆ ಬೇಕಾದಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಡ್ತೇವೆ ಅಂತ ಹೇಳಿ. ಅದನ್ನು ಬಹಳ ಖುಷಿಪಟ್ಟು 1 ಗಂಟೆ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ, ಪ್ರಸ್ತುತ ಮಾಡಿದ್ದಾರೆ. ಸ್ವಲ್ಪ ಕೇಳಿದ್ದಾರೆ, ಕೆಲವರು ತಲೆಯಲ್ಲಿ ಆಡಿಸಿದ್ದಾರೆ, ಅಂದರೆ ಕೆಲವರಿಗೆ ಭಾವನೆ ಅರ್ಥ ಆಯಿತು. ಹಾಗೆ ಅಂತಹ ಒಂದು ವಿಶೇಷವಾದಂತಹ ಕಾರ್ಯವನ್ನು ಕೂಡ ಮಾಡಿದವರು ಇವರು ಈ ಸಂಸ್ಥೆ ಮಾಡಿದೆ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಈ ಹೆಣ್ಣು ಮಕ್ಕಳಿಗೆ ಆರಂಭಿಕ ಕಾಲದಲ್ಲಿ ಕಲಿಸುವಂಥ ದೃಷ್ಟಿಯಿಂದ ಮಾಡಿದಂಥ ಒಂದು ಸಂಸ್ಥೆ. ಅಂದರೆ ಆಮಗೆ ಇದು ಪ್ರಾರಂಭ ಆಗುವಾಗ ಬಡಗುತಿಟ್ಟಿನಲ್ಲಿ ಮಕ್ಕಳ ಮೇಳ ಇತ್ತು. ನನಗೊಂದು ಆಗ ಆಸೆ ಇತ್ತು, ತೆಂಗುತಿಟ್ಟಿನಲ್ಲಿ ಮಕ್ಕಳ ಮೇಳ. ತೆಂಗುತಿಟ್ಟಿನಲ್ಲಿ ಏನಾಗ್ತಾ ಇತ್ತು ಅಂದರೆ ನಮ್ಮಲ್ಲಿ ಯಕ್ಷಗಾನ ಆಗ್ತಾ ಇತ್ತು ಕದರಿಯಲ್ಲಿ. ಆಗ ಚಿಕ್ಕ ಮಕ್ಕಳು ಆಸಕ್ತಿಯಿಂದ ಬಂದು 2 ದಿಗಣ ಹೊಡೆಯುವುದು, ವೇಷ ಆಗಿ ಯಾವುದೋ ಒಂದು ಚಿಕ್ಕ ವೇಷ ಮಾಡಿಬಿಡುವುದು. ಆಗ ಈ ಮಕ್ಕಳನ್ನು ಬೆಳೆಸಿ ಒಳ್ಳೆಯದಲ್ಲ ಎಂಬ ದೃಷ್ಟಿಯಿಂದ ಕೇಳಿದಾಗ ಈ ಸಂಸ್ಥೆ ಪ್ರಾರಂಭಿಸಿ
ಮತ್ತೆ ಆ ಹೆಣ್ಣು ಮಕ್ಕಳು ಕಲಿತವರು ಈಗ ಅಧ್ಯಾಪಕರಾಗಿದ್ದಾರೆ, ಯಕ್ಷಗಾನದ ಗುರುಗಳಾಗಿದ್ದಾರೆ. ಈಗ ಅವರೊಂದು ಅವಕ್ಕೆ ನಿಯಮಿತ ಇತ್ತು ಇಂಥ ಪ್ರಾಯದವರು ಅಂತ. ಈಗ ಅವರ ಉದಾಹರಣೆಗೆ ಅವರ ಮಗಳೇ ರಮ್ಯನೇ, ಅವಳು ಚಿಕ್ಕದಿರುವಾಗ ನಮ್ಮ ಆಡಿದವಳು ಇವತ್ತು ಹೊರದೇಶದಲ್ಲಿ ಯಕ್ಷಗಾನವನ್ನು ಕಲಿಸುವಂತ ಗುರುವಾಗಿದ್ದಾರೆ. ಹಾಗಂತ ತುಂಬ ಜನ ಇದ್ದಾರೆ. ಅಂತಹ ಒಂದು ವಿಶೇಷತೆಯನ್ನು ಕಂಡಂತಹ ಈ ಸಭಾ, ಈ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಹೇಳಿದ ಹಾಗೆ ಒಂದು ಮೇಳ ಅಂತಿದ್ರೆ ಏನಂತ ಹೇಳಿದ್ರೆ ಅದಕ್ಕೊಂದು ಪ್ರಬಲತೆ ಇದೆ. ಇಷ್ಟು ಆಟ ಆಡಬೇಕು, ಇಷ್ಟು ಪ್ರಸಂಗ ಮಾಡಬೇಕು, ಎಲ್ಲ ಪ್ರಸಂಗವೂ ಮಾಡಬೇಕು, ಅದು ಸಹ ಇದೆ. ಯಾವುದಾದ್ರು ಒಂದೇ ಪ್ರಸಂಗ ಇಟ್ಕೊಂಡು ಹೋಗುವಂಥ ತುಂಬ ಸಂಸ್ಥೆ ಇದೆ. ಆದರೆ ಎಲ್ಲ ಪ್ರಸಂಗಗಳಲ್ಲಿ ಕೂಡ ಬಲವರಾಗಿರ್ಬೇಕು. ಯಕ್ಷಗಾನ ಅಂದರೆ ಹಾಗೆ ಸಮಗ್ರವಾಗಿರುವಂಥ ಅದನ್ನು ಮಾಡಿ ತೋರಿಸುವಂಥ ಈ ಸಂಸ್ಥೆಯ ಎಲ್ಲ ಪ್ರಗತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಸಹಕಾರ ನೀಡಬೇಕು. ಸಪ್ತಾಹ ಬಹಳ ವಿಶೇಷ. ಈ ಸತಿ ಅಷ್ಟ ಅಂದರೆ ಒಂದೇ ಕ್ಷೇತ್ರದಲ್ಲಿ 10 ವರ್ಷ ಮಾಡಿದ್ದಕ್ಕಾಗಿ ಒಂದು ವಿಶೇಷವಾಗಿ, ಕಳೆದ ವರ್ಷ ರಜತ ವರ್ಷ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೆಚ್ಚಿನ ದಿನ ಇಟ್ಕೊಂಡು ಆ ಕಾರ್ಯಕ್ರಮ ಮಾಡ್ತೇವೆ. ತಾವೆಲ್ಲ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಜನರಿಗೆ ಪ್ರಚಾರ ಬೇಕು, ಗೊತ್ತಾಗುವುದಿಲ್ಲ ನಮ್ಮ ಸಮಾಜದಲ್ಲಿ ಕೆಲಸ ಮಾಡಿದ್ದೇನೆ ಅದೇ ಮಾಡಿ ಪ್ರಚಾರ ನೀಡಿ ಈ ಸಂಸ್ಥೆಗೆ ಜನ ಬರುವಂತೆ ಮಾಡಿದ್ದೇನೆ. ಯಾಕಂದರೆ ನಮಗೆ 10 ಜನ ಕಲಿಸೋ 100 ಜನ ಕಲಿಸೋ ನಮ್ಮ ಕೆಲಸ ಅಷ್ಟೇ. ಏನಾದರೂ ಪ್ರಯೋಜನ ಪಡಿಬೇಕು, ನಾವು ಅವ್ರು ಇಷ್ಟವಾಗಿ ಕಲಿಸಬೇಕು. ಅದರಿಂದ ಹೆಚ್ಚಿಗೆ ಜನ ಬರಬೇಕು, ಗೌರವ ಪಡಿಬೇಕು ಅಂತ ಹೇಳಿ ಅದರಿಂದ ನಮ್ಮ ಪ್ರೋತ್ಸಾಹ ನಮಗಬೇಕು. ಪ್ರಚಾರ ಕೊಟ್ಟು ಹೆಚ್ಚಿಗೆ ಜನ ಬಂದರೆ ಭಾಗವಹಿಸಿ ದಾಖಲೆ ಕೊಟ್ಟು ಹೆಚ್ಚಿಗೆ ಬಿಟ್ಟುವಂತ ಸರಾಸರಿ 30 ವಿದ್ಯಾರ್ಥಿಗಳಿಗೆ ಅದೊಂದು ಬೇರೆ ಬೇರೆ ವಿಂಗ್ಸ್ ಅಲ್ಲಿ ಕ್ಲಾಸ್ ನಡೀತದೆ, ಬೇರೆ ಬೇರೆ ಕಡೆ ಇದೆ. ಸರಿಯಲ್ಲಿ ಮಾತ್ರ 30 ವಿದ್ಯಾರ್ಥಿಗಳು ಸರಾಸರಿ ಇರ್ತಾರೆ. ಅದು ನಾನು ಬರೆದ ಪುಸ್ತಕಗಳು ಸುಮಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಪದ್ಯ ಮತ್ತು ಅರ್ಥ ಒಂದು 3 ಗಂಟೆಗೆ ಆಗುವ ಹಾಗೆ ತುಂಬ ಪುಸ್ತಕಗಳು ಬಹಳ ಬೇಡಿಕೆಯಲ್ಲಿ ಮಾರಾಟ ಆಗ್ತಾ ಇದೆ. ಹೋದ ವರ್ಷ ಕೂಡ ಒಂದು ಅರ್ಧ ಪುಸ್ತಕ ಹಚ್ಚಿ ತಂದಿದ್ದೀನಿ. ಸರಿಯು ಪ್ರಕಾಶನ ಮೂಲಕ ಒಂದು 8 ಪುಸ್ತಕ ಈಗಾಗಲೇ ಹಚ್ಚಾಗಿದೆ. ಅವೆಲ್ಲವೂ ಕೂಡ ಮಾರ್ಕೆಟ್ಗೆ ಬಹಳ ಬೇಡಿಕೆ ಇದೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅದನ್ನು ಓದಿಕೊಂಡು ಒಬ್ಬ ಗುರು ಸಿಕ್ಕಿದ್ರೆ ಅವರಿಗೆ ಮಾಡ್ಕೊಂಡು ಹೋಗೋಕ್ಕೆ ಸುಲಭ ಆಗ್ತದೆ ಯಕ್ಷಗಾನವನ್ನು ಒಂದು ಮುದ್ರಿಕೆಯಲ್ಲಿ. ಧನ್ಯವಾದ. ಮಾಧವ ಮಾಡಿಕೊಡ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರಿಯು ಬಾಲಚಂದ್ರ ಕೋಡಿಕರ್ ಕೂಡ ಪದಾಧಿಕಾರಿಗಳು ಹಾಗೂ ಸರಯು ಸಪ್ತಾಹ 2026 ಸರಯು ಬಾಲ ಯಕ್ಷಗಾನ ಕೋಡಿಕರ್ 7 ವರ್ಷದಿಂದ